ನಮ್ಮದು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಿದ್ದಾರೆ ಮಕ್ಕಳು. ಬೆಲೂನ್ಸ್ ಎಲ್ಲ ಊದೋದು. ನೀವೆಂತ ಮಾಡೋದು? ಬಿಡಿಸಿ ಹುಡುಗ ಹಾಗೆ ಮಕ್ಕಳು ಬರ್ಬಾರ್ದು ಹೇಳಿದ್ದಾರೆ ಡ್ಯಾಡಿಗೆ. ಬರ್ಬಾರ್ದು, ನಾವೇ ಮಾಡ್ತೇವಂತ. ಡ್ಯಾಡಿ ಒಂದು ಸುಮ್ಮನೆ ಹೋಗುದು ಶೋ ಮಾಡಲಿಕ್ಕೆ, ವಿಡಿಯೋದಲ್ಲಿ ಬರಲಿಕ್ಕೆ ಅಲ್ಲ ಅವರ ವಿಡಿಯೋದಲ್ಲಿ ಬರಲಿಕ್ಕೆ. ಮಕ್ಕಳು ಭಾರಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಆ್ಯನಿವರ್ಸರಿಗೆಲ್ಲ. ಹಾಗೆ ಎಲ್ಲ ಅವರದ್ದೇ ಎಲ್ಲ ತಯಾರೆಲ್ಲ. ಪ್ರತಿ ವರ್ಷವೂ ಇವರದ್ದೇ ಎಲ್ಲ ತಯಾರೆಲ್ಲ, ಡೆಕೋರೇಷನ್ ಇದೆಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಸೊ ನೀವೆಲ್ಲ ಈಗ ತಮ್ಮನೇಲ್ ನೋಡಿ, ವ್ಯಾಕ್ಸಿನ್ ನೋಡಿ ಎಲ್ಲ ಗೊತ್ತಾಗಿರ್ಬೋದು ಏನು ಅಂತೇಳಿ. ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ, ಅದು ಸಹ ಸ್ಪೆಷಲ್ ಆಗಿ ಇವತ್ತು 25th ಇಯರ್ ವೆಡ್ಡಿಂಗ್ ಆನಿವರ್ಸರಿ. ಇಬ್ಬರು ರೆಡಿ ಆಗ್ಲಿಕ್ಕೆ ಹೋಗಿದ್ದಾರೆ. ನಾವು ಇಷ್ಟೆಲ್ಲ ಪ್ರಿಪರೇಷನ್ ಮಾಡಿದ್ವಿ. ಇದ್ರೊಟ್ಟಿಗೆ ಡ್ಯಾಡ್ ಸಹ ಕೈ ಜೋಡಿಸಿದ್ದಾರೆ. ಸ್ವಲ್ಪ ಬೇಡ ಬೇಡ ಅಂತ ಹೇಳಿದ್ರು ಸಹ ಅವರು ಸ್ಟಿಲ್ ನಮಗೆ ಹೆಲ್ಪ್ ಮಾಡಿದ್ರು, ಎಲ್ಲಿ ಪರವಾಗಿಲ್ಲ ಅಂತ ಹೇಳಿಕೊಂಡು. ಫ್ರೆಂಡ್ಸ್, ಅವರು 25 ವರ್ಷ ಇಷ್ಟು ಒಳ್ಳೆ ಪ್ರೀತಿಯಿಂದ ಎಲ್ಲ ಇದ್ದಾರೆ. ನೀವು ಅದನ್ನೆಲ್ಲ ನೋಡಿ ಕಲಿಬೇಕು ಫ್ರೆಂಡ್ಸ್. ಈಗ ಬನ್ನಿ ಅವರನ್ನು ನಮ್ಮ ಈ ಮಿನಿ ಪಾರ್ಟಿಗೆ ವೆಲ್ಕಮ್ ಮಾಡುವ. ನೋಡಿ, ಮದುಮಗಳು ರೆಡಿ ಆಗ್ತಿದ್ದಾರೆ. ಹಾಯ್ ಫ್ರೆಂಡ್ಸ್. ಹಾಯ್. ನೋಡಿ ನೋಡಿದ್ವಿ ವೆಡ್ಡಿಂಗ್ ಆನಿವರ್ಸರಿ. ಮತ್ತೆ ಅಲ್ಲಿ ಮಾತಾಡುವ, ಮುಂದೆ ಮಾತಾಡುವ. ಈಗ ಇದ್ದೇನೆ ನೋಡಿ, ನಮ್ಮ ಸ್ವೀಟ್ ಎಲ್ಲ ನನ್ನನ್ನು ರೆಡಿ ಮಾಡಿದ್ದು. ಇದೆಲ್ಲ ಅವಳದೆ ಗೆಟಪ್ ಎಲ್ಲ, ಅಂದರೆ ಹೂ ಮುಡಿಸಿದ್ದು. ಹೂವೆಲ್ಲ ತುಂಬ ಉಂಟು, ಸ್ವಲ್ಪ ವೇಟ್ ಆಗ್ತದೆ. ತುಂಬ ಇಟ್ಟಿದ್ದಾಳೆ ಅವಳು, ಇಷ್ಟ ಹೀಗೆ ಮಾಡಿಟ್ಟಿದ್ದಾರೆ. ಮತ್ತೆ ತೋರಿಸ ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು, ಇರುಳಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಗಳು, ಬಿಡದಂತೆ ಹಿಡಿವೆ ಕೈಯನು. ನೋಡಿ ಮಮ್ಮಿ, ಆನಿವರ್ಸರಿಗೆ ನಿಮ್ಮದೆಲ್ಲ ರೆಡಿ ಆಯ್ತು. ನಿಮ್ಮ 25th ಆನಿವರ್ಸರಿ ಬನ್ನಿ. ಸೂಪರ್ ಸೂಪರ್ ಆಗಿದೆ, ಚಂದ ಇದೆ. ಕೇಕ್ ಎಲ್ಲ ಬಾರಿ ಚಂದ ಮಾಡಿದೀವಿ. ನಾ ಮಾಡಿದಲ್ಲ, ಅಂಗಡಿಯವರು ಮಾಡಿದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ತುಂಬ ಒಳ್ಳೆಯ ದಿನ. ನಮ್ದು ಇವತ್ತು ವೆಡ್ಡಿಂಗ್ ಆನಿವರ್ಸರಿ. ಅದು ಕೂಡ ಎಷ್ಟು ಗೊತ್ತುಂಟಾ? 25ನೇ ವರ್ಷದ್ದು ಬೆಳ್ಳಿ ಹಬ್ಬ. ಹೌದು. ಗೆಳತಿ ಜೊತೆಗೆ ಹರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರೆ ಮಾತೆಗೆ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಮಮ್ಮಿ. ಥ್ಯಾಂಕ್ ಯು. ಹ್ಯಾಪಿ ಆನಿವರ್ಸರಿ ಬೇಬಿ. ಥ್ಯಾಂಕ್ ಯು. ಹೇಗುಂಟು? ಕೇಕ್ ಅಂತೂ ಸೂಪರ್ ಉಂಟು. ಚಂದದಲ್ಲಿ ಸೆಲೆಬ್ರೇಷನ್ ಆಯ್ತು. ಸೆಲೆಬ್ರೇಷನ್ ಎಲ್ಲ ಬಾರಿ ಅದ್ದೂರಿಯಲ್ಲಿ ಆಯ್ತು. ಹಾಗೂ ಮಕ್ಕಳು ನಮ್ಮನ್ನು ಬೆಡ್ರೂಮ್ ಅಲ್ಲೇ ಕೂತ್ಕೊಳಿಸಿದ್ದಾರೆ. ಆಗದಿಂದ ಇವರು ಮಧ್ಯೆ ಮಧ್ಯೆ ಬಂದು ಆಗದಿಂದ ಸ್ವಲ್ಪ ಮಕ್ಕಳ ಜೊತೆ ಡೆಕೋರೇಷನ್ ಮಾಡುವಾಗ ಸಹ ಸೇರ್ತಿದ್ರು. ಆದ್ರೂ ಕೂಡ ಇವರು ಜೋರು ಮಾಡಿ ಕಲಿಸಿದ್ರು. ನನ್ನನ್ನು ಕೂಡ ಬಿಡ್ಲಿಲ್ಲ. ಅಲ್ಲೆಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡಿ ನಾವು ಬಂದದೀಗ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಸ್ವೀಟಿ ಬಂದು ಅಮ್ಮನಿಗೆ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ. ನನ್ನ ಮಗಳು ಎಲ್ಲ ನೋಡಿ ಹೀಗೆ ಈ ರೀತಿ ಹೇರ್ ಸ್ಟೈಲ್ ಕಟ್ಟಿದ್ದು. ಮತ್ತೆ ಹೀಗೆ ನನ್ನ ಇವತ್ತಿನ ಔಟ್ಫಿಟ್ ನೋಡಿ, ಇವರದ್ದು ಔಟ್ಫಿಟ್ ಇದು. ಇನ್ನೂ ಡ್ರೆಸ್ ತೆಗ್ದಿದ್ದೇವೆ ಗೈಸ್. ಅಂದ್ರೆ ಎಂತ ಗೊತ್ತುಂಟಾ, ಇದು ಸಾರಿ ವೆಡ್ಡಿಂಗ್ ಆನಿವರ್ಸರಿಗೆ ತಗೊಂಡದ್ದು. ಇನ್ನೊಂದು ಸಾರಿ ಕೂಡ ತಗೊಂಡಿದ್ದೇವೆ. ಸೊ ಅದು ಮತ್ತೆ ಹಾಕುವ ಅಂತ ಹೇಳಿ ಇದ್ದೇವೆ. ಒಂದು 10 ಗಂಟೆ ಬಿಟ್ಟು ಹಾಕುವ, ಇಲ್ಲದಿದ್ರೆ ನಾಳೆ ಹಾಕುವ ಅಂತೇಳಿ ಆ ರೀತಿ ಒಂದು ಪ್ಲಾನ್ ಉಂಟು. ನಾಳೆ ಬೇರೆ ಕಡೆ ಹೋಗ್ಲಿಕ್ಕೆ ಉಂಟು, ನಾವು ಒಂದು ಟೂರ್ ಹೋಗ್ಲಿಕ್ಕೆ ಉಂಟು. ಆಗ ಹೌದು, ಆಗ ಹಾಕುವ ಅಂತೇಳಿ ನಾವು ಟೋಟಲ್ ಇವರು ನನಗೆ 4 ಜೊತೆ ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ ವೆಡ್ಡಿಂಗ್ ಆನಿವರ್ಸರಿ. ಅದು ನನಗೆ ಒಂದು ಅಮೂಲ್ಯವಾದ ಗಿಫ್ಟ್ ನನ್ನ ಗಂಡನ ಕಡೆಯಿಂದ. ಥ್ಯಾಂಕ್ ಯು ರೀ. ತುಂಬ ಅಂದರೆ ಅವರಿಗೆ ನನಗೆ ಎಂತ ಇಷ್ಟ, ಸೊ ಅವರಿಗೆ ಗೊತ್ತುಂಟು. ಅವರಿಗೆ ನಾನು ತುಂಬ ಡ್ರೆಸ್ಸನ್ನು ಇಷ್ಟಪಡೋದು, ಅದು ಅವರಿಗೆ ಗೊತ್ತೇ ಉಂಟು. ಈಗಲ್ಲ, ಮೊದಲಿಂದಲೂ ಕೂಡ. ಮದುವೆ ಆಗಿ 25 ವರ್ಷ ಆಯ್ತಲ್ಲ, ಈಗಲೂ ತನಕ ಅವರು ನನ್ನ ಹತ್ರ ಕೇಳುದಿಲ್ಲ ನಿಂಗೆ ಎಂತ ಇಷ್ಟ ಉಂಟಂತ. ಅವರಾಗಿ ಡ್ರೆಸ್ ತೆಗೆದು ಕೊಡ್ತು. ಇವರು 4 ಜೊತೆ ತೆಗೆದು ಕೊಟ್ಟಿದ್ದೀರಲ್ಲ, 4 ಜೊತೆ ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ. ಮತ್ತೆ ನನಗೆ ನಂತರ ಕೇಳಿದ್ರು,
ಏನಾದ್ರು ಗೋಲ್ಡ್ ಏನಾದ್ರು ಆಸೆ ಉಂಟು ಅಂತ ಕೇಳಿದ್ರು. ಅಂದ್ರೆ ನಮ್ಮ ಒಂದು ಆಸೆಯನ್ನು ಅವ್ರು ಯಾವತ್ತು ಕೇಳ್ತಾರೆ, ನಾನು ಅದನ್ನು ಇಲ್ಲ ಅಂತ ಹೇಳುದಿಲ್ಲ. ನಿಮ್ಗೆ ಏನಾದ್ರು ಗೋಲ್ಡ್ ಬಗ್ಗೆ ಯಾವ್ದು ಆಸೆ ಇರೋದಿಲ್ಲ, ಎಲ್ಲ ಡ್ರೆಸ್ ಮಾತ್ರ. ಅದನ್ನು ಮೊನ್ನೆ ಕೇಳಿದ್ರು, ಒಂದು ಸಾಧಾರಣ 1 ತಿಂಗಳಿರುವಾಗಲೇ ಕೇಳಿದ್ದಾರೆ, ನಿಂಗೆ ಏನಾದ್ರು ಗೋಲ್ಡಿನಲ್ಲಿ ಆಸೆ ಉಂಟಂತ. ನಾನು ಹೇಳಿದೆ ನನಗೆ ಗೋಲ್ಡಿನಲ್ಲಿ ಆಸೆ ಇಲ್ಲ, ನೀವು ನನಗೆ ಗೋಲ್ಡ್ ಸಹ ತೆಗೆದು ಕೊಡುದು ಬೇಡ. ಯಾಕೆ ಹೇಳಿದ್ರೆ ನನ್ನಲ್ಲಿ ಆಲ್ರೆಡಿ ಎಲ್ಲ ಉಂಟು, ದೇವರ ಆಶೀರ್ವಾದದಿಂದ ಎಲ್ಲ ಗೋಲ್ಡ್ ಉಂಟು. ನನ್ನ ಅಪ್ಪ ಅಮ್ಮ ಮಾಡಿಸಿದ್ದು ನನಗೆ ಕೊಟ್ಟದುಂಟು, ಹಾಗೂ ಗಂಡ ಮಾಡಿಸಿದ್ದು ಉಂಟು. ಆದ್ರೂ ಅದು ನನಗೆ ಸಾಕು, ಅದರಲ್ಲಿ ನಾನು ತುಂಬಾ ಸಂತೋಷದಿಂದ ಇದ್ದೇನೆ. ಅದಕ್ಕೆ ನಾನು ಹೇಳಿದೆ ನನಗೆ ಯಾವುದು ಬೇಡ ಅಂತ. 1 ತಿಂಗಳ ಹಿಂದೆ ಇವರು ಕೇಳಿದ್ರು, ಅಂದ್ರೆ ನನ್ನ ಮನೆಯಲ್ಲಿ ಕೇಳ್ಬೇಕಲ್ಲ, ನಾನೇ ಹೇಳಿದ್ದು ಅವರಲ್ಲಿ ಬೇಡ ಅಂತೇಳಿ. ಹಾಗೆ ಕೇಳಿದ್ರು ಒಂದು ರಿಂಗ್ ಏನಾದ್ರು ಬೇಕಾಗಿ, ಬೇಡ ಅಂತ ಹೇಳಿದೆ. ಯಾಕೆಂದ್ರೆ ಆಲ್ರೆಡಿ ನೋಡಿ 4 ರಿಂಗ್ ಉಂಟು ನೋಡಿ ಕೈಯಲ್ಲಿ, 4 ಚಿನ್ನದ ರಿಂಗ್ ಉಂಟು. ಮತ್ತೆ ಎಲ್ಲವೂ ದೇವರ ಆಶೀರ್ವಾದದಿಂದ ನಂಗೆ ಏನು ನನ್ನ ಗಂಡ ಕಡಿಮೆ ಮಾಡಲಿಲ್ಲ, ಎಲ್ಲ ಒಳ್ಳೇದು ಮಾಡಿದ್ದಾರೆ. ಅದು ನನಗೆ ತುಂಬ ಖುಷಿಯಲ್ಲಿದ್ದೇನೆ, ತುಂಬ ಹ್ಯಾಪಿಯಲ್ಲಿದ್ದೇನೆ. ನನಗೆ ಮುಖ್ಯವಾದದ್ದು ಎಂತ ಗೊತ್ತುಂಟು ಫ್ರೆಂಡ್ಸ್, ಇದು ನೋಡಿ ಕೈಮಣಿ, ಇದು ಡೈಮಂಡ್. ಇದಕ್ಕೆ ನಾನು ತುಂಬ ಬೆಲೆ ಕೊಡೋದು. ಇದು ನನ್ನ ಡೈಮಂಡ್, ಇದು ನನ್ನ ಗಂಡ, ನಾನು ಅವರಿಗೆ ತುಂಬ ಬೆಲೆ ಕೊಡ್ತೇನೆ. ಹಾಗೆ ಇದು ನನಗೆ ತುಂಬ, ಇದು ಎಂತ ಗೊತ್ತುಂಟಾ, ಕೋಟಿ ಬೆಲೆ ಬಾರದು. ಇದಕ್ಕೆ ತುಂಬ ಗೌರವ ಕೊಡೋದು. ಚಿನ್ನ ಎಷ್ಟೇ ಇರ್ಬೋದು, ಆದರೆ ಚಿನ್ನಕ್ಕಿಂತಲೂ ಜಾಸ್ತಿ ನಾನು ನನ್ನ ಕರಿಮಣಿ ಹಾಗೂ ನನ್ನ ಗಂಡನಿಗೆ ಬೆಲೆ ಕೊಡುದು ನಾನು, ಹಾಗೆ ಅಲ್ವಾ. ಮತ್ತೆ ಅವರು ಸಹ ಹೇಳುದು ನನಗೆ ಇವತ್ತು ಮಾತಾಡ್ಲಿಕ್ಕೆ ನಾನೇ ಮಾತಾಡ್ಬೇಕು. ಅದಕ್ಕೆ ನಾನು ಹೇಳಿದೆ ನೀವೇ ಮಾತಾಡಿ, ನಿಮ್ಮ ಮನದಾಳದ ಮಾತನ್ನು ನೀವೇ ಮಾತಾಡಿ. ಹಾಗೆ ಇವರಿಗೆ ಕೂಡ ನಾನು ಸಹ ಒಂದು ಪ್ರೀತಿನೊಂದು ಗಿಫ್ಟ್ ರೆಡಿ ಮಾಡಿ ಉಂಟು, ಅದು ಸಹ ಉಂಟು. ನನಗೆ ನೋಡಿ 4 ಡ್ರೆಸ್ ತೆಗೆದು ಕೊಟ್ಟಿದ್ದಾರಲ್ಲ, 4 ಡ್ರೆಸ್ ಅಲ್ಲದೆ ಇನ್ನೊಂದು ಗಿಫ್ಟ್ ಕೂಡ ಅವರು ಒಂದು ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ. ಅದು ಕೂಡ ನಾನು ನೋಡಿದ್ದೇನೆ, ಅಂದ್ರೆ ನಾವು ಶಾಪಿಗೆ ಒಟ್ಟಿಗೆ ಹೋದದು, ನಾನು ನೋಡಿದ್ದೇನೆ. ಅವರು ಹೇಳಿದೆ ಚಾಯ್ಸ್, ಅವರದೇ ಸೆಲೆಕ್ಷನ್. ಆದ್ರೂ ಅದರಲ್ಲಿ ನನಗೆ ಏನು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರು ಅವರು. ಇಲ್ಲಿಂದ ಹೊರಡುವಾಗಲೇ ಹೇಳಿದ್ದಾರೆ, ನಾನು ಕೊಡುವ ಸಹ ನಾನು ಇನ್ನೊಂದು ನಿಂಗೆ, ಅಂದ್ರೆ 4 ಡ್ರೆಸ್ ಕೊಟ್ಟಿದ್ದಾರೆ, ಇನ್ನೊಂದು ಗಿಫ್ಟ್ ಕೊಡುವಲ್ಲಿ ಸಹ ನೀನೇನು ಮಾತಾಡ್ಲಿಕ್ಕಿಲ್ಲ, ನಾನು ಕೊಟ್ಟದನ್ನು ನೀನು ತೆಗಿಬೇಕು ಅಂತ ಹೇಳಿದ್ದಾರೆ. ಹಾಗೆ ನಾವು ಶಾಪಿಂಗ್ ಮಾಡುವಾಗ ಅವರಿಗೊಂದು ನನಗೆ ತುಂಬ ಲೈಕ್ ಆಗಿದೆ. ಒಂದು ತುಂಬ ಗ್ರ್ಯಾಂಡ್ ಇದೊಂದು ಡ್ರೆಸ್ ತೆಗೆದು ಕೊಟ್ಟಿದ್ದಾರೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದುಂಟು, ಒಳಗುಂಟು, ಮತ್ತೆ ತೋರಿಸೋ ಎಲ್ಲ ಆಯ್ತಾ. 25 ವರ್ಷ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಹೇಗೆ ಹೋಯ್ತು, ನಮ್ಮ ಪ್ರೀತಿಯ ಒಂದು ಪ್ರಯಾಣ ಹೇಗಾಯ್ತು ಹೇಳಿ ಗೊತ್ತೇ ಆಗಲಿಲ್ಲ ಅಲ್ವಾ. ಹಾಗೆ ನೋಡಿ, ಕಷ್ಟ ಸುಖ ನೋವು ನಲಿವು 25 ವರ್ಷದಲ್ಲಿ ನಾವು ನೋಡಿಕೊಂಡು ಬಂದಿದ್ದೇವೆ. ಹಾಗಂತ ಹೇಳಿ ನಾವು ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೆ ಪ್ರೀತಿಯಿಂದ ಒಳ್ಳೆಯ ಒಂದು ಹೊಂದಾಣಿಕೆಯಿಂದ ಇರುವುದಕ್ಕೆ ನೋಡಿ ಇಷ್ಟು ಖುಷಿಯಿಂದ ಇದ್ದೇವೆ ದೇವರ ಆಶೀರ್ವಾದದಿಂದ. ಹಾಗೂ ರೀಲ್ಸ್ ಕೂಡ ಮಾಡಿಕೊಂಡಿರ್ತೇವೆ ನೋಡಿ, ಇಷ್ಟು ಖುಷಿಯಲ್ಲಿ ಇರುವುದಕ್ಕೆ ಮಾತ್ರ ರೀಲ್ಸ್ ಮಾಡ್ಲಿಕ್ಕೆ ಆಗ್ತದೆ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಕೂಡ ಆಗ್ತದೆ ಗೈಸ್ ಅಲ್ವಾ. ಹಾಗೆ ನಾನು ತುಂಬಾ ಒಂದು ಸಂತೋಷ ಪಟ್ಟಿದ್ದೇನೆ ಇಷ್ಟು ಒಳ್ಳೆ ಗಂಡನನ್ನು ಪಡೀಲಿಕ್ಕೆ. ಯಾಕೆ ಹೇಳಿದ್ರೆ ನಂದೊಂದು ಪ್ರತಿ ಕಷ್ಟ ನೋವು ನಲಿವೆಲ್ಲ ಅವರಲ್ಲಿ ನಾನು ಶೇರ್ ಮಾಡುದು. ನೀವು ತಿಳ್ಕೊಳ್ಬೋದು, ಈಗ ನನಗೆ ಫ್ರೆಂಡ್ ಸರ್ಕಲ್ ಎಲ್ಲ ಅಂದ್ರೆ ನಾನು ಹೆಚ್ಚಾಗಿ ಯಾರನ್ನು ಕೂಡ ಕ್ಲೋಸ್ ಅಲ್ಲಿ ಇಲ್ಲ, ಎಷ್ಟು ಬೇಕಷ್ಟೇ ನಾವು ಹೆಲ್ಪ್ ಮಾಡ್ತೇವೆ, ಅದು ಬೇರೆ ವಿಷಯ. ಅದು ಕೂಡ ನಾನು ಕ್ಲೋಸ್ ಇಲ್ಲ. ಯಾಕೆ ಹೇಳಿದ್ರೆ ನನ್ನ ಕಷ್ಟ ನೋವು ನಲಿವು ಸಂತೋಷ ನನ್ನ ಗಂಡನಲ್ಲಿ ಹೇಳಿದೆ. ಇವರೇ ನನಗೆ ಅಪ್ಪ, ಹಾಗೂ ಇವರೇ ನನ್ನ ಗಂಡ, ಇವರೇ ನನ್ನ ಫ್ರೆಂಡ್, ಎಲ್ಲವನ್ನು ಇವರಲ್ಲಿ ನಾನು ಹೇಳಿಬಿಡ್ತೇನೆ. ಎಂತಾದ್ರೂ ನನಗೆ ನೋವಾದ್ರೂ ಕೂಡ 10 ಬಿಟ್ಟು ಇವರಲ್ಲಿ ಹೇಳಿಬಿಡ್ತೇನೆ, ಆಗ ಮಾತ್ರ ನನಗೆ ಸಮಾಧಾನ ಆಗುದು. ಹಾಗಾಗಿ 25 ವರ್ಷ ಆದದೇ ಗೊತ್ತಾಗ್ಲಿಲ್ಲ ನೋಡಿ, ಅಷ್ಟು ಖುಷಿಯಿಂದ ಇದ್ದೇವೆ. ಹಾಗೆ ಖುಷಿಯಿಂದಲೇ ಡ್ಯಾನ್ಸ್ ಮಾಡುದು. ನಾವು ಖುಷಿಯಿಂದ ಇರುವುದಕ್ಕಲ್ವಾ ನಮ್ಮ ಡ್ಯಾನ್ಸ್ ನೋಡಿ ನೀವು ಕೂಡ ಖುಷಿ ಮಾಡ್ತಾ ಇದ್ದೀರಿ. ಕರ್ನಾಟಕ ಜನತೆಯಿಂದ ನಾವು ಪ್ರೀತಿ ವಿಶ್ವಾಸ ಗೌರವ ಗಳಿಸಿದ್ದೇವೆ, ಅದು ನಮಗೆ ತುಂಬಾ ಸಂತೋಷ. ಹಾಗೂ ಒಳ್ಳೊಳ್ಳೆ ಆಪರ್ಚುನಿಟಿಗಳೆಲ್ಲ ಬಂದಿದೆ ಸೀರಿಯಲ್ ಅಲ್ಲಿ ಹಾಗೂ ಫಿಲ್ಮ್ ಅಲ್ಲಿ ಎಲ್ಲ. ಹಾಗೆ ನಮ್ಗೆ ಅದೆಲ್ಲ ತುಂಬಾ ಸಂತೋಷ ಫ್ರೆಂಡ್ಸ್. ಇದೆಲ್ಲ ನಿಮ್ಮಿಂದ ಸಾಧ್ಯ, ಈ ವಿಡಿಯೋ ಮಾಡಿ ಹಾಕ್ಲಿಕ್ಕೆ, ಹಾಗೂ ನಾನು ಇಷ್ಟು ಖುಷಿಯಾಗಿ ಒಂದು ಡ್ಯಾನ್ಸ್ ಮಾಡಿಕೊಂಡು ಹಾಕ್ಲಿಕ್ಕೆ. ಇದೆಲ್ಲ ನೀವು ನಮ್ಮನ್ನು ಇಷ್ಟು ನಮಗೆ ಸಪೋರ್ಟ್ ಮಾಡ್ತೀರಿ, ಇಷ್ಟು ಪ್ರೀತಿ ತೋರಿಸ್ತೀರಿ, ಗೌರವ ಕೊಡ್ತೀರಿ. ಇದುವೇ ನಮಗೆ ಕೊಡುಗೆ ನಿಮ್ಮಿಂದ ನೀವು ಕೊಡುವಂತದ್ದು ನಮ್ಗೆ. ನಮ್ಮ ವೈವಾಹಿಕ ಜೀವನವು 25 ವರ್ಷ ಸುಮಧುರವಾದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಿದ್ದೇವೆ ನಾವೀಗ. ಇವತ್ತು ಭಾರಿ ಖುಷಿ. ನಾವು 2001ರಲ್ಲಿ ಮದುವೆ ಆದವರು ಇಬ್ರು. ಹಾಗೆ ಆಗಲೇ ಇವಳು ತುಂಬ ಟ್ಯಾಲೆಂಟೆಡ್ ಹುಡುಗಿ, ಆಗಲೇ ಡ್ಯಾನ್ಸಲ್ಲೆಲ್ಲ ಭಾರಿ ಫೇಮಸ್ ಇದ್ದಾಗ. ಹಾಗೆ ಈಗ ಸಹ ಅವಳು ಫೇಮಸ್. ಈಗ ನೋಡಿ ಡ್ಯಾನ್ಸಲ್ಲೆಲ್ಲ ಅವಳೆ ಡ್ಯಾನ್ಸಲ್ಲಿ ಕಲಿಸೋದಲ್ಲ ನಮಗೆಲ್ಲ. ಹಾಗೆ ಒಳ್ಳೆ ಖುಷಿಯಲ್ಲಿದ್ದೇವೆ, ದೇವದಲ್ಲಿ ನಾವು ಚಂದಲ್ಲಿದ್ದೇವೆ. ಕೆಲವೆಲ್ಲ ಹೆಲ್ತ್ ಎಲ್ಲ ಅಪ್ಸೆಟ್ ಆಗಿದೆ, ಅದು ಬೇರೆ ವಿಷಯ. ನಾವು ಫ್ರೆಂಡ್ಸ್ ಆಗಿದ್ದೇವೆ ಇಬ್ರು ಸಹ, ಮತ್ತೆ ನಮ್ಮ ಮಕ್ಕಳು ಸಹ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ. ನಮ್ಮ ವಿವಾಹ ವಾರ್ಷಿಕ ಸಮಯದಲ್ಲಿ ಇವಳು ನಮ್ಮ ಹೈಯೆಸ್ಟ್ ಗಿಫ್ಟ್ ಕೊಟ್ಟದ್ದೇ ಬಟ್ಟೆ. ಅವಳಿಗೆ ಬಟ್ಟೆ ಬಿಟ್ಟು ಬೇರೆ ಏನು ಬೇಕಿಲ್ಲ, ಒಂದು ಚಿನ್ನ ಗಿನ್ನ ಅಂತ ಬೇಕಿದೆ. ಅವತ್ತೊಂದ್ಸಲ ಏನೋ ಚಿನ್ನ ಮತ್ತು ಒಂದು ಬೆಳ್ಳಿ ಗೆಜ್ಜೆ ಕೊಟ್ಟಿದ್ದೀನಿ.
ಮಚ್ಚಿಗಿನ ರಿಂಗ್ ಕೊಟ್ಟಿದ್ದೇನೆ. ಅದು ಬಿಟ್ರೆ ಈಗ ಈ ಸರ್ತಿ ಸಹ ನಾನು ಕೇಳಿದೆ ಅವಳ ಹತ್ರ ಎಂತ ರಿಂಗ್ ಏನಾದ್ರು ಬೇಕಾ ಅಂತ. ಹಾಗೆ ರಿಂಗ್ ಏನು ಬೇಡ ಅಂತ ಹೇಳಿದ್ರು. ಬಟ್ಟೆ ಇದ್ರೆ ಕೊಡಿ. Already ಬಟ್ಟೆ ಉಂಟಲ್ಲ? ಬಟ್ಟೆ ಹೇಳಿದ್ರೆ ನೀವು ಎಷ್ಟು ಬೇಕಾ ಕೊಡಿ ಬಟ್ಟೆ. ಖುಷಿ. ಬಟ್ಟೆ ಅಂದ್ರೆ- ಹೇಳಿದ್ರೆ ಆಯ್ತು, ಮುಗೀತು. ಗೋಲ್ಡ್ ಎಲ್ಲ ನಮಗೂ ಆಲ್ರೆಡಿ ಸ್ವಲ್ಪ ಒಳ್ಳೇದು, ಯಾಕೆ ಹೇಳಿ, ಖರ್ಚು ವೆಚ್ಚಗಳು ಕಮ್ಮಿ ಆಗ್ತದೆ. ಆಲ್ರೆಡಿ ಗೋಲ್ಡ್ ಎಲ್ಲ ಉಂಟು ಫ್ರೆಂಡ್ಸ್. ಯಾಕೆ ಹೇಳಿದ್ರೆ ನೋಡಿ, ಇದೆಲ್ಲ ಗೋಲ್ಡೇ ನೋಡಿ. ಇದು ಮತ್ತೆ ಉದ್ದದೊಂದು ಮಾಲೆ ಉಂಟು, ನೆಕ್ಲೆಸ್ ಉಂಟು, ಬ್ಯಾಂಗಲ್ಸ್ ಉಂಟು, ರಿಂಗ್ಸ್ ಉಂಟು, ಎಲ್ಲ ಉಂಟು ದೇವರ ಆಶೀರ್ವಾದದಿಂದ. ಮತ್ತೆ ಇನ್ನು ನನಗೆ ಗೋಲ್ಡ್ ಆಸೆ ಇಲ್ಲ ನನಗೆ. ಅದಕ್ಕೆ ನಾನು ವಿಡಿಯೋದಲ್ಲಿ ಹೇಳುದು ನನಗೆ ಎಂತ ಆಸೆ ಇಲ್ಲ. ಯಾಕೆ ಹೇಳಿದ್ರೆ ನಾನು ಆಗಲೇ ಹೇಳಿದ್ದೇನೆ ನಿಮಗೆ ಅದರ ಬಗ್ಗೆ, ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸೊ ನನಗೆ ಇಷ್ಟ ಇರೋದವರಿಗೆ ಗೊತ್ತುಂಟು, ಡ್ರೆಸ್, ಚಪ್ಪಲ್, ಬ್ಯಾಗ್ ಅಂಥದ್ದೆಲ್ಲ ತುಂಬಾ ಇಷ್ಟ. ಡ್ರೆಸ್ ಅಂತ ಹೇಳಿದ್ರು ಉಂಟಲ್ಲ, ಅದೊಂದು ಪಂಚಪ್ರಾಣ. ಮತ್ತೆ ಚಪ್ಪಲ್ಸ್. ಅದೆಲ್ಲ ಮತ್ತೆ ನಮ್ಮ 25 ವರ್ಷ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಮೊನ್ನೆ ನೋಡಿದ್ರೆ ಹೇಳಿದ್ರು 25 ವರ್ಷ ಹೇಗೆ ಹೋಯ್ತು. ನಾವೇ ಮಾತಾಡ್ಕೊಳ್ತಿದ್ವಿ ಹೇಗೆ ಹೋಯ್ತು, ಎಷ್ಟು ಬೇಗ ಹೋಯ್ತು. ಮಕ್ಕಳು ನೋಡಿ ದೊಡ್ಡವರಾದ್ರು, ಎಜುಕೇಶನ್ ಪೂರ್ತಿಯಾಗಿ ಆಯ್ತು ಅವರು ಎಲ್ಲ. ಎಷ್ಟು ಬೇಗ ದಿವಸ ಹೋಗ್ತಂತ ಗೊತ್ತಿಲ್ಲ. ಆ 25 ವರ್ಷ ಸುಂದರವಾಗಿ ಚಂದವಾಗಿ ನಾವು ಸಂಸಾರ ಮಾಡಿದ್ದೇವೆ. ಮತ್ತೆ ನಮ್ಮ ಟ್ಯಾಲೆಂಟೆಡ್ ಹುಡುಗಿ ನೋಡಿ, ಇಲ್ಲಿ ಎಲ್ಲದರಲ್ಲೂ ಟ್ಯಾಲೆಂಟೆಡ್, ಮಾತುಗಾರಿಕೆಯಲ್ಲಿ, ಡ್ಯಾನ್ಸ್ ಅಲ್ಲಿ, ಎಲ್ಲ ವಿಷಯದಲ್ಲಿ. ಅದು ಟ್ಯಾಲೆಂಟ್ ಇಲ್ಲದ ವಿಷಯ ಇಲ್ಲ. ಇನ್ನು ನೆಕ್ಸ್ಟ್ ರಾಜಕೀಯ ವಾಪಸ್ ಇಳಿತಿದ್ದಾಳೆ ಈಗ, ನೋಡ್ಬೇಕಾಗ್ತದೆ. ರಾಜಕೀಯ ಅದರಲ್ಲಿಯೂ ಟ್ಯಾಲೆಂಟೆಡ್ ಇದ್ದಾಳೆ ಅವಳು. 25 ವರ್ಷ ನಮ್ಮಲ್ಲಿ ಒಳ್ಳೆ ಹೊಂದಾಣಿಕೆ ಇತ್ತು, ಚಂದಲ್ಲಿ ನಾವು ಸುಮಧುರವಾಗಿದ್ದು, ಯಾವಾಗಲೂ ಅನ್ಯೋನ್ಯತೆಯಲ್ಲಿದ್ದು. ಈ ರೀತಿ ಎಲ್ಲ ನಮ್ಮಲ್ಲಿ ಏನು ಇದು ಅಲ್ಲಿಲ್ಲ. ಮತ್ತೆ ಸಣ್ಣ ಸಣ್ಣ ಪುಟ್ಟ ಎಲ್ಲ ಇರ್ತದೆ ಹಾಗೆ, ಅದು ಇಲ್ಲ ಕೆಲವು ವಿಷಯದಲ್ಲಿ ಮಾತ್ರ. ಅಂದ್ರೆ ಏನಾದ್ರು ಸಣ್ಣ ಸೈಲೆಂಟ್ ಆಗಿ ಪುಟ್ಟ- ಒಬ್ಬ ಯಾರಾದ್ರೂ ಸೈಲೆಂಟ್ ಆದ್ರೆ ಆಯ್ತು, ಅದರಲ್ಲಿ ಮುಗಿತದೆ. ಅದರಲ್ಲಿ ಸಣ್ಣ ಪುಟ್ಟ ವಿಷಯ ಯಾರು ಸೈಲೆಂಟ್ ಆಗ್ಬೇಕು ಹೇಳಿ? ಸೈಲೆಂಟ್ ಆಗಿ ನಾನೇ ಮಾಡ್ಬೇಕಷ್ಟೇ. ಏನೋ ಸಣ್ಣ ಪುಟ್ಟ ವಿಷಯದಲ್ಲಿ ಏನಾದ್ರೂ ಆದ್ರೂ ಕೂಡ, ಅಂದ್ರೆ ಮೇನ್ ಅವರು ಬೇಗ ಕಾಂಪ್ರಮೈಸ್ ಆಗ್ತಾರೆ. ಇಬ್ಬರಲ್ಲಿ ಒಬ್ರು ಯಾವತ್ತು ಸೋಲ್ಬೇಕು ಏನಿದ್ರು ಕೂಡ, ಎಂತಾದ್ರೂ ಕೂಡ. ಈಗ ಮನೆಯಲ್ಲಿ ನಾವೀಗ ಹೇಳುದು ಅಂದ್ರೆ ಈಗಿನ ಕಾಲದಲ್ಲಿ ನೋಡಿ, ಮದುವೆ ಆಗ್ತಾರೆ 1 ವರ್ಷದಲ್ಲಿ ಸಹ ಒಂದು ಕಂಪ್ಲೀಟ್ ಇಲ್ಲ, ಒಂದು 5-6 ತಿಂಗಳಲ್ಲಿ ಡೈವರ್ಸ್. ಹನಿಮೂನಿಗೆ ಹೋದವರು ಸರಿಯಲ್ಲಿ ಬರುದಿಲ್ಲ ವಾಪಸ್ ಹಿಂದುಗಡೆ, ಅಲ್ಲಿ ಕೊಲೆ ಮಾಡ್ತಾರೆ, ಇಲ್ಲಿ ಕೊಲೆ ಮಾಡ್ತಾರೆ, ಅದೆಲ್ಲ ಇರ್ತದೆ. ಅಲ್ಲಿ ಅವರವರಲ್ಲಿ ಒಂದು ಏನಾದ್ರೂ ಮನಸ್ತಾಪ ಆಗ್ತದೆ, ಒಳ್ಳೆ ರೀತಿ ಇರುದಿಲ್ಲ. ಇದು ನೋಡುವ ನಮ್ಗೆ ತುಂಬಾ ಬೇಜಾರಾಗ್ತದೆ, ಯಾಕೆ ಹೀಗೆ ಆಗ್ತದೆ ಅಂತೇಳಿ. ಮೇಯ್ನ್ ಹೇಳುದಂತ, ಗಂಡ ಹೆಂಡತಿಯಲ್ಲಿ ಮುಖ್ಯವಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಅಂಡರ್ಸ್ಟ್ಯಾಂಡಿಂಗ್ ಇಂತೆಲ್ಲ ಮುಖ್ಯ, ಪ್ರೀತಿ ಬೇಕು ನೋಡಿ. ಅದು ಈಗ ಅನೈತಿಕ ಸಂಬಂಧ ಅಂತರಕ್ಕೆಲ್ಲ ಜಾಸ್ತಿ ಇನ್ವಾಲ್ವ್ ಆಗುದು, ಅದರಲ್ಲಿ ಇಬ್ಬರಲ್ಲಿ ಮನಸ್ತಾಪ ಆಗುದು. ಯುವಜನತೆಲ್ಲ ಅದೇ ರೀತಿ, ಒಂದು 6 ತಿಂಗಳು ಅಷ್ಟೇ, ಮತ್ತೆ ಡೈವರ್ಸ್. ಅದಕ್ಕೆ ನಾವು ನಿಮ್ಮಲ್ಲಿ ಒಂದು ಎಲ್ಲರಲ್ಲಿ, ಈಗ ನಮ್ಮ ವಿಡಿಯೋ ವ್ಯೂವರ್ಸ್ ನೋಡ್ತಾ ಇರ್ಬೋದು, ನಾವು ನಿಮ್ಮಲ್ಲಿ ಹೇಳುದು ಯಾಕೆ ಹೇಳಿದ್ರೆ, ಆದಷ್ಟು ಮನೇಲಿ ಏನಾದ್ರೂ ಸಣ್ಣ ಪುಟ್ಟ ಆದ್ರೂ ಕೂಡ ನೀವು ಹೊಂದಾಣಿಕೆಯಿಂದ ಪ್ರೀತಿಯಿಂದ ಮಾತಾಡಿಕೊಂಡು ಅದನ್ನು ಬಗೆಹರಿಸಿ. ತುಂಬಾ ಉದ್ದ ಕೊಂಡೋಗ್ಬೇಡಿ. ಇದರಿಂದ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಮೊಳಗೆ ಬಗೆಹರಿಸಬೇಕು. ಇಬ್ಬರ ಒಂದು ಮನಃಶಾಂತಿ ಹಾಳಾಗ್ತದೆ. ಕೊನೆಗೆ ಅದು ಹೇಳ್ತಾರಲ್ಲ, ಕೋಪದಲ್ಲಿ ಮಾತಾಡಿದ್ದು, ಉದ್ರೇಕದಲ್ಲಿ ಮಾತಾಡಿದ್ದು, ಅದೆಲ್ಲ ಮತ್ತೆ ಎಲ್ಲವೂ ಬೇರೆ ಬೇರೆ ವಿಷಯ ತಿರುಗುವುದು. ಎಲ್ಲೆಲ್ಲಿಗೆ ಇದಾಗ್ತದೆ. ಅಂದ್ರೆ ಅದಕ್ಕೆ ಇದು ಬರುದಿಲ್ಲ, ಕಂಟ್ರೋಲ್ ಬರುದಿಲ್ಲ. ಅದಕ್ಕೆ ಜಾಸ್ತಿ ಕೋಪಗೊಳ್ಳದೆ ಒಂದು ಕುತ್ಕೊಂಡು ಅದನ್ನ ಏನಿದ್ರು ಬಗೆಹರಿಸಿ. ಕೋಪ ಆದಷ್ಟು ಜಾಸ್ತಿ ತಾಳ್ಮೆಯಿಂದ ಇರಿ. ಹೊಂದಿಕೊಂಡು ಹೋದ್ರೆ ವೈವಾಹಿಕ ಜೀವನವು 50 ಅಲ್ಲ 100 ವರ್ಷವು ಚಂದದಲ್ಲಿ ಹೋಗ್ತದೆ. ಇದೇ ನಾವು ಒಂದು ಹೇಳುವ ಕಿವಿ ಮಾತು. ನೋಡಿ, ಮಕ್ಕಳು ಹೇಳ್ತಿದ್ದಾರೆ ಹಿಂದಿನಿಂದ ಕಿವಿ ಮಾತು ಅಂತ. ನೋಡಿ, ಮಕ್ಕಳಿಗೊಂದು ಎಷ್ಟು ನಾಲೆಜ್ ಉಂಟು ನೋಡಿ ಅದ್ರ ಬಗ್ಗೆ ಎಲ್ಲ. ಯಾಕೆ ಹೇಳಿದ್ರೆ ನೋಡಿ, ಮಕ್ಕಳು ಇಂಥದನ್ನೆಲ್ಲ ಜಾಸ್ತಿ ಒಳ್ಳೆ ವಿಷಯಗಳನ್ನ ಅವರು ಮನಸ್ಸಿಗೆ ತಗೊಳ್ತಾರೆ ಯಾವಾಗಲೂ ಕೂಡ. ಸಣ್ಣದಿರೋದ್ರೆ ಮಕ್ಕಳಿಗೆ ಚಂದ ಒಳ್ಳೆ ವಿಷಯವನ್ನು ಕಲಿಸಿಕೊಡ್ಬೇಕು. ಆಗ ಅವರು ದೊಡ್ಡದಾದ ಮೇಲೆ ನಾವು ಅವರು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕ್ತಾರೆ. ಸೊ ಹಾಗೆ ಸಣ್ಣ ವಯಸ್ಸಿನಲ್ಲಿ ನಾವು ಮಕ್ಕಳಿಗೆ ಒಳ್ಳೆದನ್ನು ಕಲಿಸಿಕೊಡ್ಬೇಕು. ಮತ್ತೆ ಎಲ್ಲವೂ ಕೂಡ ಸಂಸಾರ ಅಂದ್ರೆ ಏನು ಎಂತದ್ದು ಅದೆಲ್ಲ ಮಕ್ಕಳಿಗೆ ನಾವು ಹೇಳಿಕೊಡ್ಬೇಕು. ನಾವು ಸ್ವಲ್ಪ ನಮಗೆ ಟಯರ್ಡ್ ಆದಾಗ ನಾವು ಕಾಣಿಸಿಕೊಳ್ತೇವೆ. ನಾವಂದ್ರೆ ಸ್ವಲ್ಪ ರೀಲ್ಸ್ ಕೂಡ ಆಯ್ತು, ಅಂದ್ರೆ ಮೇಯ್ನ್ ಅಂತ ಹೇಳಿದ್ರೆ ರೀಲ್ಸ್ ಒಂದು ಮಾಡ್ಲೇಬೇಕಲ್ವಾ. ಹಾಗೆ ರೀಲ್ಸ್ ಮಾಡಿ ಆಯ್ತು, ಅಪ್ಲೋಡ್ ಮಾಡಿ ಆಯ್ತು, ಇಷ್ಟೊತ್ತಾಯ್ತು. ಶರ್ಮಿಳಾ ಅವರೇ, ಆದ್ರೂ ಫೋಟೋ ತೆಗ್ದಾಗಿಲ್ಲ. ಶರ್ಮಿಳಾ ಅವರೇ, ಎಂತ ಗಿಫ್ಟ್ ಕೊಡುವ ಕಾರ್ಯಕ್ರಮ ಇದೆ. ನಾನು ಓಪನ್ ಗಿಫ್ಟ್ ಕೊಡುವ ಕಾರ್ಯಕ್ರಮ. ಇಲ್ಲ ನೋಡಿ, ಬನ್ನಿ. ಹಾ, ನಮ್ದು ಸಹ ನಾವೈತಿ ಕಮ್ಮಿಯ ನಾವು ಬನ್ನಿ. ನಿಮ್ದು ಗಿಫ್ಟ್ ಉಂಟಲ್ಲ. ನೋಡಿ, ನನ್ನ ಒಂದು ಪ್ರೀತಿಯ ಗಂಡನಿಗೆ, ಅವರಿಗೆ ನನ್ನ ಲೆಕ್ಕದೊಂದು ಗಿಫ್ಟ್, ನನ್ನ ಮನಸಾರಿ ಚಾಯ್ಸ್ ಮಾಡಿ ಅವರಿಗೆ ತೆಗೆದ ಗಿಫ್ಟ್ ಅವರಿಗೆ. ಆದ್ರೆ ದೊಡ್ಡದೇನಲ್ಲ ಗೈಸ್, ನಮ್ಮದು ತಕ್ಕ ಮಟ್ಟಿಗೆ ದೊಡ್ಡದೇನಲ್ಲ ನೋಡಿ, ತುಂಬಾ ಇದು ಅಲ್ಲ. ಅವರಿಗೆ ತುಂಬಾ ಅವರಿಗೆ ಅಂತ ಲೈಕ್ ಉಂಟು, ಅದನ್ನು ನಾನು ಕೊಡ್ತಿದ್ದೀನಿ. ಥ್ಯಾಂಕ್ ಯು. ಈಗ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು ಡಿಯರ್.
ಮಮ್ಮಿಗೆ ಈಗ ನಾನು ಓಪನ್ ಮಾಡ್ತೀನಿ, ನೀನೋಗಿ ಡ್ಯಾಡಿ ಓಪನ್. ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಂದು ತುಂಬ ಹೃದಯದಿಂದ ಬಯಸ್ತೇನೆ. ರೀಲ್ ಅಪ್ಲೋಡ್ ಆಗಿದೆ, ಅಪ್ಲೋಡ್ ಆದ ಕೂಡ 1K ಲೈಕ್ ಬಂತು, ತುಂಬ ಸಂತೋಷ. ಅದು ಕೂಡ ಸ್ಪೀಡಲ್ಲಿ ತುಂಬ ಖುಷಿ ಆಯ್ತು ನಮ್ಗೆ. ಆಗ ಮುದ್ದು ಕಮೆಂಟ್ಸ್ ಆಗ್ತಿರಲ್ಲ, ಅದು ನಮ್ಗೆ ನೀವು ಕೊಡುವ ಗಿಫ್ಟ್ ಅಲ್ಲ ರೀ. ಹೌದು. ನಾವು ಇವತ್ತೆಲ್ಲ ಕ್ಯಾಟ್ರಸ್ ತರಿಸಿದ್ದು ಊಟ ಎಲ್ಲ, ಹಾಗೆ ಚಿಕನ್ ಬಿರಿಯಾನಿ ಮತ್ತೆ ಎಂತ ಟಿಕ್ಕ ಮತ್ತೆ ಎಂತ ಮಂಚೂರಿಯನ್ ಅದೆಲ್ಲ ಕ್ಯಾಟ್ರಸ್ ಮಾಡಿದ್ದು ನಾವು. ಹಾಗೆ 12 ಗಂಟೆಗೆ ಬಂದಿದೆ ಫುಡ್ ಇವತ್ತು. ಸೊ ಮಧ್ಯಾಹ್ನ ಸ್ವಲ್ಪ ಮಂದಿ ಇದ್ರು, ಹಾಗೆ ಮತ್ತೆ ಈಗ ನೈಟಿಗೆ ನಮ್ಗೆ ಉಂಟು ಫುಡ್ ಎಲ್ಲ. ಅದೇ ಓಪನ್ ಮಾಡುವಲ್ಲ. ಹಾಗೆ ಮೆಲ್ಲ ಮೆಲ್ಲ ಕಟ್ಟಾಗಿಲ್ಲ, ಅದಕ್ಕೆ ಹೇಳ್ಬೇಡ ಅಂತ. ಜೀನ್ಸ್ ಪ್ಯಾಂಟ್ ಸ್ವಲ್ಪ ಕಾಸ್ಟ್ಲಿದ ಕೊಟ್ಟದು ನಾನು, ಅಂದ್ರೆ ಬ್ರ್ಯಾಂಡೆಡ್. ಮತ್ತೆ ಇನ್ನೊಂದು ಪ್ಯಾಂಟ್. ಯಾಕೆ ಹೇಳಿದ್ರೆ ಅವರು ಬ್ರ್ಯಾಂಡೆಡ್ ಧರಿಸುವರು, ಅದಕ್ಕೋಸ್ಕರ ಕೊಡುದು ನಾನು. ಬಾಳಿಕೆ ಕೂಡ ಬರ್ತದ ಅಂತ ಹೇಳಿ ಅದನ್ನೇ ಕೊಟ್ಟದು. ಲೈಕ್ ಆಯ್ತಾ ನಿಮ್ಗೆ? ಚಂದ ಇಲ್ಲಿ ನೋಡಿ. ಇದು ನನ್ನ ಗಂಡನಿಗೆ. ಮಮ್ಮಿಯ ಕಡೆಯಿಂದ 2 ಜೀನ್ಸ್ ಪ್ಯಾಂಟ್ ಗಿಫ್ಟ್ ಡ್ಯಾಡಿ. ಅದಿತಿ ಚಂದ ಉಂಟದು, ಸೂಪರ್ ಉಂಟು. ಇದು ಪ್ಯಾಂಟ್. ನನ್ನ ಚಾಯ್ಸ್ ಹೇಗೆ ಉಂಟು ನೋಡಿ ಹೇಳಿ ಫ್ರೆಂಡ್ಸ್, ಆಯ್ತಾ? ಕಮೆಂಟ್ ಕಮೆಂಟ್ ಹಾಕಿ. ಹಾಕಿ. ನನ್ನ ಚಾಯ್ಸ್ ಹೇಗೆ ಉಂಟು ನೋಡಿ ಡ್ರೆಸ್ ಇಂದ ಈಚೆ ಕೊಡು. ಅವರೇ ಮಾಡಿದ್ರು ಇದೆಲ್ಲ, ಮತ್ತೆ ಹೆಚ್ಚಾಗಿ ಅವರು ನನ್ನ ಡ್ರೆಸ್ ಗಳನ್ನು ಅವರೇ ಚಾಯ್ಸ್ ಮಾಡ್ತಾರೆ. ಹೀಗೆ ಬರ್ತಾರೆ ನೋಡಿ, ಇಂದು ತುಂಬಾ ಗ್ರ್ಯಾಂಡ್ ಉಂಟು. ಫುಲ್ ಸ್ಟೋನ್ ವರ್ಕ್ ಇದೆ ಅಲ್ಲ, ಸ್ಟೋನ್ ವರ್ಕ್ ಸ್ವಲ್ಪ ಕಾಸ್ಟ್ಲಿ ಇದು. ಈಗ ನಮ್ದೊಂದು ಪುಟ್ಟಾಗಿ ಗಿಫ್ಟ್ ಮಾಡ್ತಿದೆ ಫ್ರೆಂಡ್ಸ್. ಅವರೇ ಓಪನ್ ಮಾಡಿ ನಮ್ಮ ಕಡೆ ಪುಟ್ಟಾಗಿ. ಎಂತ ಎಕ್ಸ್ಪೆಕ್ಟೇಷನ್ ಗೆಸ್ ಅಂತ ಎಂತ ಎಕ್ಸ್ಪೆಕ್ಟೇಷನ್? ನಾನು ಗೆಸ್ ಮಾಡುದು ಏನಾದ್ರು ನೀವು ಅಂದ್ರೆ ಈಗ ನಿಮ್ಮ ಮಕ್ಕಳಲ್ಲ ಪಾಪ, ಒಂದು ಕೊಡುದಾದ್ರೆ ಏನಾದ್ರು ಒಂದು ಬರೆದುಕೊಂಡು ಏನಾದ್ರು ಕೊಟ್ಟಿರುವಿರಿ, ಒಂದು ಒಳ್ಳೆ ನಿಮ್ಮ ಭಾವನೆಗಳನ್ನು ಶೇರ್ ಮಾಡಿಕೊಂಡು ಮಮ್ಮಿ ಡ್ಯಾಡಿ ಬಗ್ಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ನೀವೇ ಅಷ್ಟೇ. ಅಮ್ಮನಿಗೆ ಕಿವಿದು ಅದರಲ್ಲಿ ಆಯ್ತು ನೋಡ ಈಗ ಅದನ್ನ ಕೊಡಿ, ನೀವೇ ಡಿಸ್ಪ್ಲೇ ಮಾಡಿ ಓಪನ್ ಮಾಡಿ ಓಪನ್ ಮಾಡಿ. ಅದ ಕಟ್ ಮಾಡಿ ನೋಡಿ. ಹಾ, ರಿಬನ್ ಕಟ್ ಸೆರೆಮನಿ. ಈಗ ಓಪನ್ ಮಾಡಿ ನನಗೆ ಎಂತ 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 ಅಂತ ಆಗ್ತದೆ. ಅವರು ನಿಧಾನಕ್ಕೆ ಮಾಡ್ತಾರೆ, ಪೇಷನ್ಸ್ ಇಲ್ಲ ನನಗೆ. ಎಂತ ನೋಡ ಲಕ್ಕಿ ಕೂಪನ್ ಯಾರಿಗೆ ಬರ್ತದ ಅದು ಉಲ್ಟೆ ಓಪನ್ ಪ್ಯಾಕಿಂಗ್ ಇದು ನೋಡ, ನಾನು ನೋಡ್ತೇನೆ, ನನಗೆ ತೋರಿಸಿ. ಸೂಪರ್, ಇದು ಯಾರೆಲ್ಲ ಹೇಳಿಕೊಟ್ಟದ್ದು ನೋಡಿ. ತುಂಬಾ ಚಂದ ಉಂಟು ಮಕ್ಕಳೇ. ಅದು ಬರ್ತಾ ಇಲ್ಲ, ಓದ್ಬೇಕು. 2 ಹೃದಯಗಳು, ಒಂದು ಸುಂದರವಾದ ಪ್ರೇಮ ಕಥೆ. ತುಂಬಾ ಯಾವಾಗ ಮಾಡಿದ್ರಿ ನೀವು? ಏನೇ ಬರಲಿ ಜೊತೆಯಾಗಿ, ನೀನು ನನ್ನ ಜೊತೆಯಾಗಿ ಇರುವ ಬಂದ ನೀವು. ತುಂಬಾ ಫೋಟೋಸ್ ಉಂಟು ಇದ್ರಲ್ಲಿ. ಇವು ನನಗೆ ನಿಜವಾಗಿ ನನಗೆ ದುಃಖವಾಗ್ತದೆ ಇದನ್ನು ನೋಡುವಾಗ. ಯಾಕೆಂತ ಹೇಳಿದ್ರೆ ಇಂಥ ಗಿಫ್ಟ್ ಕೊಟ್ಟವರಿಲ್ಲ ನನಗೆ. ಅದರ ಮಕ್ಕಳ ಮುಖಾಂತರ ತಗೊಂಡೆ ನಾನು. ಸೂಪರ್ ಆಗಿದೆ ಆಯ್ತಾ? ನೀವು ನೋಡಿ. ನೋಡಿ ಫುಲ್ ಥ್ಯಾಂಕ್ ಯು. ನೀನು ನೋಡಿದ್ದೇನೆ. ನೋಡಿ ಕೊಡಲಾಗಿದೆ, ಚಂದ ಇದೆ. ಇದೆಲ್ಲ ನಿಮಗೆ ಮತ್ತೆ ಡಿಸ್ಪ್ಲೇ ಮಾಡ್ತೇನೆ ಫ್ರೆಂಡ್ಸ್ ಎಂತ ಅಂತ ಹೇಳಿ. ಅಯ್ಯೋ ಚಂದ ಇದೆ. ಚಂದ ಇದೆ ಅಲ್ಲ ಅದೊಂದು ರಿಯಲಿ. 100 ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಇದೇ ನಿಮ್ಮ ಮ್ಯಾರೇಜ್ ಸೀಕ್ರೆಟ್. ಲವ್ ಫೈಟ್ ರಿಪೀಟ್. ಇದೇ ನಿಮ್ಮ ಮ್ಯಾರೇಜ್ ಸೀಕ್ರೆಟ್. ಆದರ್ಶ ದಂಪತಿ, ನಿಮ್ಮ ಪ್ರೀತಿಯ ನೆರಳಲ್ಲಿ ಬೆಳೆದ 2 ಮಕ್ಕಳಿಂದ ನಾವು ಸದಾ ಕೃತಜ್ಞರು. ಅಪ್ಪ ಅಮ್ಮ ಇಬ್ಬರು ಮನೆ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಷ್ಟು ಅಮೂಲ್ಯವಾದ ಗಿಫ್ಟ್ ನೋಡಿ. ನಮ್ಮ ಮದುವೆಗಳನ್ನೆಲ್ಲ ಹಾಕಿಕೊಂಡವರು, ಬೇರೆಲ್ಲ ಚಂದ ಚಂದ ಫೋಟೋ. ತುಂಬಾ ಖುಷಿ ಆಯ್ತು. ಎಲ್ಲ ಡಿಸ್ಪ್ಲೇ ಮಾಡ್ತಾ ಬಂದ್ರೆ ನನ್ನ ಮಗಳು.
ಅಪ್ಪನಿಗೆ ತುಂಬಾ ದುಃಖ ಆಗ್ತದೆ. ಥ್ಯಾಂಕ್ ಯು ಸ್ವೀಟಿ. ಪಾಪ ನನಗೆ ಎನಿಸ್ಲಿಲ್ಲ. ಇದು ಅಮ್ಮನಿಗೆ ನಜ್ಜಿಮಿಕ್ಕೆಲ್ಲ ಉಂಟು ನಾನು ನಿಜವಾಗಿ ನಾನು ಅಷ್ಟೇ ನಂದು ಅವರು ಬರ್ಡೇ ಏನಾದ್ರು ಕೊಡುದು, ಒಂದು ಅಪ್ಪ ಅಮ್ಮನ ಬಗ್ಗೆ ಎರಡು ಬರ್ಡೇ ಎಲ್ಲ ಒಂದು ಕೊಡುದು ಅಥವಾ ಗ್ರೀಟಿಂಗ್ ಕಾರ್ಡ್, ನನಗೆ ಎಂತ ಇದು ಈಗ ನೋಡುವಾಗ ನಾನು ಅದೇ ಎನಿಸಿದ್ದು. ಅವರೇನಾದ್ರು ಬರ್ದು ಕೊಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಬೇರೆ ಒಂಥರ ಎಂತ ವಿಸ್ಮಯ ನಡೀತು. ನಮ್ಮ ಜೀವನದ ನೆನಪಿಗೆ ನೋಡಿ ಎಲ್ಲ ಹಳೆ ಫೋಟೋಸ್, ನಮ್ಮ ಮದುವೆ ಫೋಟೋ, ಹೊಸ ಫೋಟೋಸ್, ಮತ್ತೆ ರೀಲ್ಸ್ ಮಾಡಿದಂಥದ್ದು, ಎಲ್ಲೆಲ್ಲಿ ನಾವು ದೂರ ಟೂರಿಗೆ ಹೋಗಿದ್ದೇವೆ ಅದೆಲ್ಲವನ್ನು ಫುಲ್ ಅಟ್ಯಾಚ್ ಮಾಡಿದ್ದಾರೆ. ಅದು ತುಂಬಾ ಒಂದು ಹೃದಯ ತುಂಬಿ ಬಂತು ನಮ್ಗೆ ಎಲ್ಲರಿ. ಅದೇ ಮಕ್ಕಳ ಮೇಲೆ ತುಂಬಾ ಹೃದಯ ತುಂಬಿ ಬಂತು. ಇಂಥ ಮಕ್ಕಳನ್ನು ಪಡೆದವರು ನಾವು ಧನ್ಯರು. ಥ್ಯಾಂಕ್ ಯು ಮಕ್ಕಳೇ, ಮುದ್ದು ಮಕ್ಕಳು. ಮದುವೆ ಊಟ ಕೊಡುದಲ್ಲ ಅದೆಲ್ಲ ತೋರಿಸಿದೆ. ಅದು ಮಾತ್ರ ಹೊಸತ್ತಿಲ್ಲ ನೋಡಿ. ಇದನ್ನೆಲ್ಲ ಫುಲ್ ವಿಡಿಯೋದಲ್ಲಿ ತೋರಿಸಾಯ್ತಾ? ವಿಡಿಯೋದಲ್ಲಿ ಫುಲ್ ವಿಡಿಯೋದಲ್ಲಿ. ಓಕೆ, ಸೂಪರ್ ಆಗಿದೆ ಮಾತ್ರ. ಬೇರೆ ಮಾಡುದಿಲ್ಲ. ಸೀಕ್ರೆಟ್ ಮಾಡ್ಕೊಂಡು ಒಂದು ಈಗಿನ ಒಂದು ಟ್ರೆಂಡಿಂಗ್ ಸೀಕ್ರೆಟ್ ಮಾಡಿ ನಮಗೆ ಒಂದು ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಇದಕ್ಕೆ ಆಶ್ಚರ್ಯ ಆಗುತ್ತೆ. ಬೆಲೆ ಕಟ್ಟಲಿಕ್ಕೆ ಆಗುದಿಲ್ಲ ಗೈಸ್. ಯಾಕೆ ಹೇಳಿದ್ರೆ ಇದು ನಮ್ಮ ಜೀವನ ಜೊತೆ ಶಾಶ್ವತವಾಗಿರ್ತದೆ. ನೆನಪಿಗೆ ಫೋಟೋಸ್ಗಳೆಲ್ಲ ಚಂದ ಇದೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ. ಲಾಸ್ಟ್ ಥ್ಯಾಂಕ್ ಯು. ಈಗ ಇಂಥ ಮಕ್ಕಳನ್ನು ಪಡೆದವರು ನಾವು ಧನ್ಯರು ಫ್ರೆಂಡ್ಸ್. ಮಕ್ಕಳನ್ನು ಪಡೆದ ಇಲ್ಲಿಗೆ ನಮ್ಮ ಬ್ಲಾಗ್ಸ್ ಎಂಡ್ ಎಂಡ್ ಆಗುದಿಲ್ಲ. ಆಗ್ತದೆ. ತಪ್ಪು ಇಲ್ಲಿ ಇನ್ನೂ ನೀವು ಅಂದ್ರೆ ಹೇಳೋದು ತಪ್ಪು. ಎಂಡ್ ಆಗಿಲ್ಲ, ಇನ್ನು ನಮ್ದಿನ್ನು ಊಟ ಸ್ಟಾರ್ಟ್ ಆಗ್ಬೇಕು. ಊಟ ಆಗ್ಲಿಕ್ಕೆ ಉಂಟು. ಊಟದ ಆಮೇಲೆ ಮೇಲೆ ಬ್ಲಾಗ್ ಎಂಡ್ ಆಗ್ತದೆ. ಇಲ್ಲಿ ಅಲ್ವಾ? ಮತ್ತೆ ಈಗ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ಉಂಟು. Photos ಎಲ್ಲ ತೆಗಿಲಿಕ್ಕೆ ಉಂಟು. ಫೋಟೋಸ್ ಉಂಟಾಗಿಲ್ಲ. ಸುಸ್ತಾಗಿದೆ. ಯಾಕೆ ಹೇಳಿದ್ರೆ ನಮ್ಗೆ ಅಂದ್ರೆ ನಾವೊಂದು ರೀಲ್ಸಿಗೆ ತುಂಬಾ ನಾವು ರೆಡಿ ಮಾಡಿ ಅದೆಲ್ಲ ಒಳ್ಳೇದಾಗಿದೆ. ನೀವು ನೋಡಿ, ನಾನು ಹೇಳ್ಬೇಕಂತ ಹೇಳಿಲ್ಲ, ನೀವು ನೋಡಿ ರೀಲ್ಸ್. ಹಾಗೂ ಮುದ್ದು ಕಮೆಂಟ್ಸ್ ಬಂದಿದೆ. ಎಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ನಮ್ಗೆ ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ಮುದ್ದು ಕಮೆಂಟ್ ಮಾಡಿ ನಮ್ಮ ಒಂದು ಆನಿವರ್ಸರಿಗೆ ವಿಶ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾವು ತುಂಬಾ ಹೃದಯದಿಂದ ಬಯಸ್ತೇವೆ. ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಮುದ್ದು ಕಮೆಂಟ್ಸ್ ಹಾಕಿದವರಿಗೂ ಕೂಡ ಈ ವಿಡಿಯೋ ಮುಖಾಂತರ ಎಲ್ಲರಿಗೂ ಕೂಡ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಮುದ್ದು ಕಮೆಂಟ್ಸ್ ಹಾಕ್ತಿರಲ್ಲ, ಅದುವೇ ನಮಗೆ ನೀವು ಕೊಡುವ ದೊಡ್ಡ ಗಿಫ್ಟ್ ಅಂತ ನಾವು ಬಯಸ್ತೇವೆ ಫ್ರೆಂಡ್ಸ್. ಹಾಗೆ ತುಂಬಾ ಸಬ್ಸ್ಕ್ರೈಬರ್ಸ್ ನಮ್ಮನ್ನು ಮೈಸೂರಿಗೆ ಕರೆದಿದ್ದಾರೆ, ಹಾಗೂ ಬ್ಯಾಂಗ್ಳೂರಿಗೆ ಕರೆದಿದ್ದಾರೆ, ತುಂಬಾ ಮತ್ತೆ ವಿಜಯಪುರಕ್ಕೆ ಕರೆದಿದ್ದಾರೆ. ಹಾಗೆ ನಮ್ಗೆಲ್ಲ ಕಡೆ ಹೋಗುವ ಒಂದು ಯೋಜನೆ ಉಂಟು, ನೋಡುವ ಹೇಗೆ ಆಗ್ತದೆ. ಯಾಕೆ ಹೇಳಿದ್ರೆ ತುಂಬಾ ನಂಗೆ ಲಾಂಗ್ ಜರ್ನಿ ಮಾಡಿ ಸಹ ತುಂಬಾ ಕಷ್ಟಕರವಾಗ್ತದೆ. ಯಾಕೆ ಹೇಳಿದ್ರೆ ಸ್ವೀಟಿಗೆ ಕೂಡ ಕ್ಲಾಸ್ ಉಂಟು ಒಂದು ಕಡೆ, ಹಾಗೆ ತುಂಬಾ ಲೀವ್ ಸಿಗುದಿಲ್ಲ. ಮತ್ತೆ ಹಸ್ಬೆಂಡಿಗೆ ಸ್ವಲ್ಪ ಒಂಚೂರು ಹೆಲ್ತ್ ಇಶ್ಯೂಸ್ ಉಂಟವ್ರೆ. ಅದೇ ಲಾಸ್ಟ್ ಟೈಮ್ ಸ್ವಲ್ಪ ಇದಾಗಿತ್ತು ಅವರಿಗೆ, ಕೋಲ್ಡ್ ಎಲ್ಲ ಆಗಿ. ಹಾಗೆ ಅವರು ಓದಲೆಲ್ಲ ಕೆಲವೊಮ್ಮೆ ಫುಡ್ ಇದೆ ವೆದರ್ ಅಲ್ಲಿ ಕೂಡ ಅವರಿಗೆ ಏನಾದ್ರೂ ಸಮಸ್ಯೆ ಆದ್ರೆ ನಮ್ಗೆ ಅಲ್ವಾ ಕಷ್ಟ. ಹಾಗೆ ನಾವು ಒಂದು ಬ್ಯಾಂಗ್ಳೂರಿಗೆ ಹೋಗುವ ಒಂದು ಯೋಜನೆ ಉಂಟು, ಒಂದು ಪ್ಲಾನ್, ಬ್ಯಾಂಗ್ಳೂರಿಗೆ ಹೋಗುವ ಒಂದು ಪ್ಲಾನ್ ಉಂಟು. ಸೊ ಅಲ್ಲಿ ಹೋಗಿ ಒಂದು ಬರುವ ಅಂತೇಳಿ, ಮತ್ತೆ ಮೈಸೂರಿಗೆ ಸಹ ಒಂದು ವೇಳೆ ಹೋಗಿ ಬರುವಂತ ಉಂಟು. ಆದ್ರೂ ಎಲ್ಲ ನೋಡು ನಿಧಾನದಲ್ಲಿ ಹೋಗಿ, ಯಾಕೆಂದ್ರೆ ಚಿನ್ನಗೆ ಸಹ ರಜೆ ಉಂಟಲ್ಲ, ಮತ್ತೆ ಇನ್ನವರೆಲ್ಲ ರೆಡಿ ಉಂಟು. ಯಾಕೆ ಹೇಳಿದ್ರೆ ನಾವು ಕ್ಯಾಟ್ರಸ್ ಕೊಟ್ಟದಲ್ಲ, ಹಾಗೆ ಮಧ್ಯಾಹ್ನದ್ದು ಎಲ್ಲ ನಾವು ಬಿಸಿ ಮಾಡಿ ಇಟ್ಟಿದ್ದೇವೆ ನೈಟಿಗೆ. ಯಾರಾದ್ರೂ ಬಂದ್ರೆ ನಾವು ಹೇಳಿದ್ದೇವೆ, ಬಂದ್ರೆ ಊಟ ಕೊಡ್ತೇವೆ. ಬರೋ ಹೆಚ್ಚಿನ ಅಂಶ ಲೇಟ್ ಆಗ್ತವೆ, ನಮಗೆ ಹೆಚ್ಚಿನ ವಿಡಿಯೋ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ. ಎಂತ ನಮ್ಮ ಫ್ಯಾಮಿಲಿದು ಎಂತ ಉಂಟು ಅದನ್ನು ಮಾತ್ರ ನಾವು ಫೋಕಸ್ ಮಾಡಿ ನಿಮಗೆ ತೋರಿಸ್ತೇವೆ. ಯಾಕೆ ಹೇಳಿದ್ರೆ ನಮ್ಗೆ ಈಗ ಈಗ ವಿಡಿಯೋ ಎಲ್ಲ ಕೆಲವು ನಮಗೆ ಸರಿ ಆಗುದಿಲ್ಲ, ಬೇಡ ಅಂತೇಳಿ. ಸೊ ಈಗ ಮಧ್ಯಾಹ್ನ ಸಹ ಕೆಲವರು ಬಂದು ಒಂದು ಪ್ರೀತಿಯಿಂದ ಬಂದು ವಿಶ್ ಮಾಡಿ ಹೋಗಿದ್ದಾರೆ, ಊಟ ಮಾಡಿ ಹೋಗಿದ್ದಾರೆ. ಈಗ ಕ್ಯಾಮರಾಮ್ಯಾನ್ ರೆಡಿ ಆಗಿದ್ದಾರೆ, ಮತ್ತೆ ಅವರನ್ನು ಕೂಡ ಒಂದು ಸಾಕು ಮಾಡಿಸಬಾರ್ದಲ್ಲ, ಕ್ಯಾಮರಾಮ್ಯಾನ್ ರೆಡಿ ಆಗಿದ್ದಾರೆ. ಹಾಗೆ ಅವರದ್ದು ಫೋಟೋ, ಈಗ ನಮ್ದು ಕೆಲವೆಲ್ಲ ಫೋಟೋ ಶೂಟ್ ಉಂಟು. ಈ ಫೋಟೋ ಶೂಟ್ ಆದ ಕೂಡಲೇ ಮತ್ತೆ ಊಟ ನಮ್ಮದು. ವೆಡ್ಡಿಂಗ್ ಆನಿವರ್ಸರಿಯನ್ನು ತುಂಬಾ ಖುಷಿಯಿಂದ ಸೆಲೆಬ್ರೇಟ್ ಮಾಡಿದೆವು. ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ
ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಗುಡ್ ನೈಟ್, ಲವ್ ಯು ಆಲ್. ನಗುವ ನಯನ